ನಮಸ್ಕಾರ ಸ್ನೇಹಿತರೆ. ಇಂದು ಭಾರತೀಯ ಸಿನಿ ಇಂಡಸ್ಟ್ರಿಯಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿರ್ತಕ್ಕಂತ ಒಂದು ಬಿಗ್ ಕ್ಲಾಶ್ ಬಗ್ಗೆ ಮಾತನಾಡೋಣ ಅಂತ ನಾನ್ ಬಂದಿದ್ನಿ ಗುರು. ಒಂದೇ ದಿನ ಎರಡೆರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅದು ಮೆಗಾ ಸಿನಿಮಾಗಳು. ಯಾವ ಸಿನಿಮಾಗಳು, ಏನದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಗುರು, ಮಾರ್ಚ್ 19ರಂದು ಈ ಎರಡು ಬಹುನಿರೀಕ್ಷಿತ ಸಿನಿಮಾಗಳು ಥಿಯೇಟರ್ಗೆ ಬರ್ತಾ ಇದಾವೆ. ಯಾವ ಸಿನಿಮಾಗಳಂದ್ರೆ ಟ್ಯಾಕ್ಸಿಕ್ ಮತ್ತು ದುರಂಧರ್ 2 ಈ ಸಿನಿಮಾಗಳು ಥಿಯೇಟರ್ಗೆ ಬರ್ತಾ ಇದಾವೆ. ಹಾಗೆ ಮತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸುನಾಮಿ ಎಬ್ಸೋ ಸಾಧ್ಯತೆ ಇದೆ ಅಂತ ಸಿನಿ ಪಂಡಿತರ ಲೆಕ್ಕಾಚಾರ ಹೇಳ್ತಾ ಇದೆ ಗುರು. 10 ಕೋಟಿ ಮಂದಿ ಥಿಯೇಟರ್ಗೆ ಬರ್ತಾರಾ? ಹೌದು ಸ್ನೇಹಿತರೆ, ಅಂದಾಜು ಪ್ರಕಾರ ಈ ಎರಡು ಸಿನಿಮಾಗಳು ಒಟ್ಟಿಗೆ ಸುಮಾರು 10 ಕೋಟಿ ಪ್ರೇಕ್ಷಕರನ್ನ ಸೆಳಿಬಹುದು ಅನ್ನೋದು ಎಲ್ಲರ ಅನಿಸಿಕೆ. ಇದು ಸಾಮಾನ್ಯ ಕ್ಲಾಶ್ ಅಲ್ಲ ಗುರು, ಇದು ಬಾಕ್ಸ್ ಆಫೀಸ್ ನ ಯುದ್ಧ ಅಂತ ಹೇಳ್ಬೋದು. ಸಿಕ್ ಬಗ್ಗೆ ಮಾತನಾಡೋದಾದ್ರೆ, ಈ ಸಿನಿಮಾದಲ್ಲಿ ನಟಿಸ್ತಿರುವವರು ರಾಕಿಂಗ್ ಸ್ಟಾರ್ ಯಶ್. ಅವರು ನಟಿಸಿದ KGF ಚಾಪ್ಟರ್ 2 ಭಾರಿ ಗೆಲುವಿನ ನಂತರ ಬರ್ತಿರ್ತಕ್ಕಂತ ಸಿನಿಮಾ ಇದಾಗಿರೋದ್ರಿಂದ ಐಪು ಗಗನಕ್ಕೆ ಏರಿದೆ ಅಂತ ಹೇಳ್ಬೋದು. ಅವರ ಐಪು ಗಗನಕ್ಕೆ ಏರ್ಬಿಟ್ಟಿದೆ ಗುರು. ಹಾಗೆ ಈ ಚಿತ್ರನ ನಿರ್ದೇಶನ ಮಾಡ್ತಿರ್ತಕ್ಕಂಥವ್ರು ಗೀತು ಮೋಹನ್ ದಾಸ್. ಇದಲ್ಲದೆ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್, ನಯನ ತಾರ, ಕಿಯಾರಾ ಅಡ್ವಾಣಿ, ಇನ್ನು ಸಾಕಷ್ಟು ಕಲಾವಿದರು ನಟಿಸಿದ್ರೆ ಸ್ಟಾರ್ ಕ್ಯಾಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಟೀಸರ್ ಈಗಾಗ್ಲೇ ಭಾರಿ ವೈರಲ್ ಆಗಿ ಭಾರಿ ನಿರೀಕ್ಷೆ ಹುಟ್ಟಿಸಿರ್ತಕ್ಕಂಥ ಸಿನಿಮಾ ಟ್ಯಾಕ್ಸಿಕ್. ಹಾಗೆ ದುರಂಧರ್ 2 ಕೂಡ ಸಣ್ಣ ಸಿನಿಮಾ ಅಂತೂ ಅಲ್ವೇ ಅಲ್ಲ ಗುರು. ಈ ಸಿನಿಮಾದಲ್ಲಿ ಬಾಲಿವುಡ್ ಸ್ಟಾರ್ ಪವರ್ಫುಲ್ ತಂಡನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ರಣವೀರ್ ಸಿಂಗ್, ಅರ್ಜುನ್ ರಾಮ್ಪಾಲ್, ಸಾರಾ ಅರ್ಜುನ್, ಸಂಜಯ್ ದತ್, ಇನ್ನು ಸಾಕಷ್ಟು ಬಿಗ್ ಬಿಗ್ ನಟರೆಲ್ಲ ಈ ಸಿನಿಮಾದಲ್ಲಿ ನಟಿಸ್ತಾ ಇದಾರೆ ಅಂತ ಹೇಳ್ಬೋದು. ಈ ಸಿನಿಮಾಗೆ ನಿರ್ದೇಶನ ಮಾಡಿರೋರು ಆದಿತ್ಯದಾರ್. ಅದೇ ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಮೊದಲ ಭಾಗ ಬ್ಲಾಕ್ ಬಸ್ಟರ್ ಆಗಿದ್ರಿಂದ ಸ್ವೀಕ್ವೆಲ್ ಮೇಲೆ ಭಾರಿ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ದುರಂಧರ್ ಮೊದಲ ಭಾಗನ ಇವರೇ ನಿರ್ದೇಶನ ಮಾಡಿದ್ದು. ಸೊ ದುರಂಧರ್ 2 ಕೂಡ ಇವರೇ ನಿರ್ದೇಶನ ಮಾಡ್ತಾ ಇದಾರೆ. ಕ್ಲಾಶ್ ತಪ್ಪಿದ್ರೆ ಏನಾಗ್ತಿತ್ತು? ಸಿನಿ ವಿಶ್ಲೇಷಕರ ಪ್ರಕಾರ ಈ ಎರಡು ಸಿನಿಮಾಗಳು ಬೇರೆ ಬೇರೆ ದಿನ ರಿಲೀಸ್ ಆಗಿದ್ರೆ ಪ್ರತಿ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡುವ ಸಾಮರ್ಥ್ಯ ಹೊಂದಿತ್ತು ಅನ್ನೋದು ಎಲ್ಲರ ಲೆಕ್ಕಾಚಾರ. ಆದ್ರೆ ಯಾರು ಹಿಂದೆ ಹೋಗೋಕೆ ಮನ್ಸ್ ಮಾಡ್ತಾ ಇಲ್ಲ ಗುರು. ಎರಡು ತಂಡಗಳು ಮಾರ್ಚ್ 19 ಫಿಕ್ಸ್ ಮಾಡ್ಕೊಂಡ್ಬಿಟ್ಟವೆ. ಎರಡು ಸಿನಿಮಾ ತಂಡಗಳು ಮಾರ್ಚ್ 19ಕ್ಕೆ ಫಿಕ್ಸ್ ಅಂತ ಹೇಳ್ತಾ ಇದಾವೆ ರಿಲೀಸ್ಗೆ. ದುರಂಧರ್ 2 ಹಾಗೂ ಟ್ಯಾಕ್ಸಿಕ್. ದುರಂಧರ್ 2 ಅದರದ್ದು ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಭಾರಿ ನಿರೀಕ್ಷೆ ಹುಟ್ಟಾಕುತ್ತೆ. ಹಾಗೆ ಟ್ಯಾಕ್ಸಿಕ್ ನೋಡಿದ್ರೆ ಇನ್ನೂ ನಿರೀಕ್ಷೆ ಹುಟ್ಟಾಕುತ್ತೆ. ಈ ಎರಡು ಸಿನಿಮಾಗಳಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನೋದಕ್ಕಿಂತ ಕೊನೆ ಪ್ರಶ್ನೆ ನಿಮ್ಗೆ ಏನ್ ಅನ್ಸುತ್ತೆ ಗುರು, ಅದನ್ನ ಕಮೆಂಟ್ ಮಾಡಿ. ಹಾಗೆ ಬಾಕ್ಸ್ ಆಫೀಸ್ ಕಿಂಗ್ ಯಾರಾಗ್ತಾರೆ ಅಥವಾ ಇಬ್ರು ಇತಿಹಾಸ ಬರೀತಾರ ಅನ್ನೋದನ್ನ ನೀವು ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಗುರು. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಹಾಗೆ ಮಾರ್ಚ್ 19ನೇ ತಾರೀಕು ದುರಂಧರ್ 2 ಹಾಗೂ ಟ್ಯಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಈ ಎರಡು ಸಿನಿಮಾಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಇಬ್ರು ಗೆದ್ರೆ ಒಳ್ಳೇದಲ್ವಾ. ಯಾಕಂದ್ರೆ 1000 ಕೋಟಿ ಕಲೆಕ್ಷನ್ ಇಬ್ರಲ್ಲೂ ಆದ್ರೆ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಅಂತ ಅನ್ಸ್ಕೊಳುತ್ತೆ. ಆದ್ರೆ ಕನ್ನಡ ಸಿನಿಮಾಗೆ ಹೆಚ್ಚು ಬೇಡಿಕೆ ಇದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟ್ಯಾಕ್ಸಿಕ್ ಸಿನಿಮಾ ಈಗಾಗಲೇ ಸಖತ್ ವೈರಲ್ ನ ಕ್ರಿಯೇಟ್ ಮಾಡಿದೆ, ಸಖತ್ ಹೈಪ್ ನ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಮಲ್ಟಿ ಸ್ಟಾರ್ ಸಿನಿಮಾ ಅಲ್ಲ, ಸಾರಿ, ಈ ಸಿನಿಮಾ ಮಲ್ಟಿ ಸ್ಟಾರ್ ಸಿನಿಮಾ ಅನ್ನೋದಕ್ಕಿಂತ ಮಲ್ಟಿ ಹೀರೋಯಿನ್ಸ್ ಇರ್ತಕ್ಕಂಥ ಸಿನಿಮಾ. ಯಶ್ ಒಬ್ಬರೇ ನಾಯಕರಾದ್ರೂ ಇಲ್ಲಿ ಹೀರೋಯಿನ್ಗಳು ಬಂದು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಕಿಯಾರಾ ಅಡ್ವಾಣಿ, ನಯನ ತಾರ, ಇನ್ನು ಸಾಕಷ್ಟು ಹೀರೋಯಿನ್ಸ್ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾಗೆ ತುಂಬಾನೇ ಹೈಪ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇನ್ನ ದುರಂಧರ್ 2 ಹೇಳಂಗೆ ಇಲ್ಲ, ದುರಂಧರ್ ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ಬೋದು ಇದು ದುರಂಧರ್ 2. ಸೊ ಹಾಗಾಗಿ ಈ ಸಿನಿಮಾಗೂ ಭಾರಿ ಹೈಪ್ ಕ್ರಿಯೇಟ್ ಆಗಿದೆ. ಸಿನಿಮಾ ಯಾವ್ದು ಗೆಲ್ಲುತ್ತೋ ಯಾವ್ದು ಸೋಲುತ್ತೋ ಗುರು ನಮಗ್ ಗೊತ್ತಿಲ್ಲ. ಆದ್ರೆ ಸಿನಿಮಾನ ಕನ್ನಡ ಚಿತ್ರಮಂದಿರಗಳು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ. ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.